ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಆಪ್ಕಿ ಆವಾಜ್ ಸುದ್ದಿವಾಹಿನಿ. ಹಿರೇಕೆರೂರು ನ್ಯಾಯವಾದಿಗಳ ಸಂಘದ ವತಿಯಿಂದ ಹಿರೇಕೆರೂರು ವಕೀಲ ಭವನದಲ್ಲಿ ವಕೀಲರ ದಿನಾಚರಣೆ ಭವ್ಯವಾಗಿ ನೆರವೇರಿತು. ಕಾರ್ಯಕ್ರಮ ಉದ್ಘಾಟನೆ ಶ್ರೀಮತಿ ಅನಿತಾ ಓಎ, ಗೌರವಾನ್ವಿತ ಹಿರಿಯ ದಿವಾನಿ ನ್ಯಾಯಾಧೀಶರು ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿ ಅಧ್ಯಕ್ಷರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ವಕಾಲತ್ತು ಅಂದರೆ ಕೇವಲ ವಾದಗಳನ್ನು ನೀಡುವ ಕಲೆಯಲ್ಲ, ನ್ಯಾಯಕ್ಕಾಗಿ ತಯಾರಿ ಮಾಡುವ ಜ್ಞಾನ, ದೃಢವಾಗಿ ನಿಲ್ಲುವ ಧೈರ್ಯ ಹಾಗೂ ಒಬ್ಬರ ಜ್ಞಾನದ ಮಿತಿಗಳನ್ನು ಅರ್ಥ ಮಾಡಿಕೊಳ್ಳುವ ನಮ್ರತೆಯೂ ಅಷ್ಟೇ ಮುಖ್ಯ ಎಂದು ಹೇಳಿದರು. ಶ್ರೀಮತಿ HR ಬೆಳ್ಳೂರು ಅಧ್ಯಕ್ಷರು, ವಕೀಲರ ಸಂಘದ ಹಿರೇಕೆರೂರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಮುಖ್ಯ ಅತಿಥಿಗಳು ಮಾನ್ಯ UB ಬಣಕಾರ್, ವಕೀಲರು ಹಾಗೂ ಜನಪ್ರಿಯ ಶಾಸಕರು ಹಿರೇಕೆರೂರು ಹಾಗೂ ಮಾನ್ಯ BH ಬನ್ನಿಕೋಡ, ವಕೀಲರು ಮತ್ತು ಮಾಜಿ ಶಾಸಕರು. ಭಾಗವಹಿಸಿದವರು ಶ್ರೀ SR ಲಿಂಗಾಪುರ, ಕಾರ್ಯದರ್ಶಿ ವಕೀಲರ ಸಂಘ, ಶ್ರೀ SC ಕಬ್ಬಿಣ ಕಂತಿಮಠ, ಉಪಾಧ್ಯಕ್ಷರು ವಕೀಲರ ಸಂಘ. ತಾಲೂಕಿನ ಎಲ್ಲಾ ವಕೀಲರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. 25 ವರ್ಷಗಳ ವಕೀಲ ವೃತ್ತಿ ಪೂರೈಸಿದ ಶ್ರೀ VV ಮುಚ್ಚುಡಿ, ಶ್ರೀ RC ಗಾಣಿಗೇರ್ ಇವರಿಗೆ ಸಂಘದ ವತಿಯಿಂದ ವಿಶೇಷ ಸನ್ಮಾನ ಸಲ್ಲಿಸಲಾಯಿತು. ಹಿರೇಕೆರೂರು ಇಂದ ರಶೀದ್ ಅಕ್ಕಿ ಅವರ ವರದಿ. ವಕೀಲರಲ್ಲಿ ಈ ಒಂದು ದಿನದ ವೇದಿಕೆ ನನ್ನ ಮೆಸೇಜ್ ಏನಪ್ಪ, ನನ್ನ ಕಳಕಳಿ ವಿನಂತಿ ಏನಂತಂದ್ರೆ ಅಪ್ಡೇಟ್ ಆಗಿದೆ, ಔಟ್ಡೇಟೆಡ್ ಅಲ್ಲ, ಅಪ್ಡೇಟ್ ಆಗಿದೆ. ಈಗಿನ ಟೆಕ್ನಾಲಜಿ ಏನಿದೆ, ಈಗಿನ ರೂಲ್ಸ್ ಏನಿದೆ, ಪ್ರೆಸೆಂಟ್ ಫಿನಾಮಿನಾ ಹೇಗಿದೆ, ಅದ್ರ ಪ್ರಕಾರವಾಗಿ ನೀವು ಪ್ರಾಕ್ಟೀಸ್ ಮಾಡೋದನ್ನ ಕಲ್ಕೊಬೇಕು. ಇಲ್ಲಾಂದ್ರೆ ಬಹಳ ಕಷ್ಟ ಆಗುತ್ತೆ. ಜನ ಮುಂದುವರಿದ್ದಾರೆ. ನೀವು ನೋಡಿ, ಒಂದು ಕೇಸನ್ನ ಕ್ರಿಮಿನಲ್ ಕೇಸನ್ನು ತಗೊಂಡಾಗ ಅಕ್ಯೂಸ್ ಒಂದು ಪೆಂಡ್ರೈವ್ ಇಟ್ಕೊಂಡ್ ಬರ್ತಾನೆ, ರೆಕಾರ್ಡ್ ಮಾಡಿದೀನಿ ಅಂತ. ಕಂಪ್ಲೇಂಟ್ ಒಂದು CD ತಗೊಂಡ್ ಬರ್ತಾನೆ, ನಾನು ಏನೋ ರೆಕಾರ್ಡ್ ಮಾಡಿದ್ದೀನಿ ಅಂತ. ಹೌ ಟು ಇಂಟರ್ಪ್ರಿಟ್ ದಟ್ ವಿಡಿಯೋಸ್, ಆ ವಿಡಿಯೋಸ್ನ ನೀವು ಎವಿಡೆನ್ಸ್ ಹೇಗೆ ಕನ್ವರ್ಟ್ ಮಾಡಬೇಕು, ನಿಮ್ಗೆ ಡಿಫೆನ್ಸ್ ತಗೊಳ್ಳೋಕೆ ನೀವು ಅದನ್ನ ಹೇಗೆ ತಗೋಬೇಕು, ಅದ್ರ ಬಗ್ಗೆ ಓದಿದ್ರೆ ತಿಳ್ಕೊಳ್ಳೋಕೆ ಸಾಧ್ಯ. ಇಂಟರ್ಪ್ರಿಟೇಷನ್ ಅದು ಎಷ್ಟು ಮುಖ್ಯ ಅಂತಂದ್ರೆ, ಯಾರು ಹಾರ್ಡ್ ವರ್ಕ್ ಮಾಡ್ತಾರೋ ಅವ್ರಿಗೆ ಅಷ್ಟೇ ಸಾಧ್ಯ. ಉಳಿದವರು ನಾನು ಏನೋ ಮಾಡ್ತೀನಿ ತಂದಿದ್ದಾರೆ ಹೌದಾ ಅಂತಂದ್ರೆ ಅದು ಆಗೋದೇ ಇಲ್ಲ. ಸೊ ವಕೀಲ ವೃತ್ತಿ ಅನ್ನೋದು ಪ್ಯಾಷನ್ ಆಗಬೇಕು, ಹಾರ್ಡ್ ವರ್ಕ್ ಆಗಬೇಕು, ಡೆಡಿಕೇಶನ್ ಆಗಬೇಕು, ಡಿವೋಷನ್ ಆಗಬೇಕು. ಇದಂಗೆ ಆಗೋದಿಲ್ಲ. ನೀವು ಯಾವಾಗ ಆ ವೃತ್ತಿನ ಗೌರವಿಸ್ತಿರಲ್ಲ, ವೃತ್ತಿ ಧರ್ಮನ ಪಾಲಿಸ್ತಿರಲ್ಲ, ಆವಾಗಷ್ಟೇ ನೀವು ಒಬ್ಬ ವೃತ್ತಿಪರ ವಕೀಲರಾಗೋದಕ್ಕೆ ಸಾಧ್ಯ. ನನ್ನ ವಿನಂತಿ ಏನಂತಂದ್ರೆ, ಎಲ್ಲರೂ ವೃತ್ತಿಪರ ವಕೀಲರಾಗಬೇಕು. ಕೋರ್ಟ್ ನಾವು ಹಾಕೊಂಡ್ವಿ ಅಂದ ತಕ್ಷಣ ಅದು ಮೈಂಡಲ್ಲಿ ಉಳಿಬೇಕು, ನಾವು ವಕೀಲರು ಅಂತ. ಈಗಷ್ಟೇ ಹೇಳಿದ್ರು, ವಕೀಲರು ಅಂತಂದ್ರೆ ನಾವು ಸಾಮಾನ್ಯರಲ್ಲ. ದೇಶದ ಮೊದಲ ಪ್ರಧಾನಿಯಿಂದ ಹಿಡಿದು ಈಗಿನ MLA ವರೆಗೂ ವಕೀಲ ಇರೋದು. ಆದಷ್ಟು ಎಲ್ಲಾ ಪೋಸ್ಟ್ಗಳಲ್ಲೂ ಕೂಡ LLB ಮತ್ತೆ ವಕೀಲರು ಯಾರಿದ್ದಾರೆ, LLB ಪಾಸ್ ಮಾಡ್ಕೊಂಡಿರೋರು, ಲೀಗಲ್ ಪೆಟಬಿಲಿಟಿ ಯಾರಿದ್ದಾರೆ, ಅವರೇ ಎಲ್ಲಾ ಪೋಸ್ಟ್ಗಳನ್ನ ಹೊಂದಿದರೆ ಆಳ್ವಿಕೆ ಸಹಿತ ಮಾಡ್ತಿದ್ದಾರೆ. ಹಾಗಿದ್ರೆ ನಾವ್ ಹೇಗಿರ್ಬೇಕು, ವಕೀಲರು ಹೇಗಿರ್ಬೇಕು? ದೇಶದ ಸಮಾಜವನ್ನ ಸುಧಾರಣೆ ಮಾಡೋದ್ರಲ್ಲಿ ಮೊಟ್ಟ ಮೊದಲಿಗೆ ಯಾರಪ್ಪ ಅಂದ್ರೆ ವಕೀಲರು. ಸೊ ಹಾಗಾಗಿ ಬಿ ಅಪ್ಡೇಟೆಡ್. ಸ್ಪೀಡಿ ಜಸ್ಟಿಸ್, ಸ್ಪೀಡಿ ಟ್ರಯಲ್. ನ್ಯಾಯದಾನದಲ್ಲಿ ವಕೀಲರ ಪಾತ್ರ ಬಹಳ ಒಳ್ಳೆಯದು. ಬೆಂಚ್ ಕೆಲಸ ಎಷ್ಟಿತ್ತು, ಬೆಂಚ್ ಕೆಲಸ ಅಷ್ಟೇ ಬಾರ್ನಲ್ಲಿ ಕೂಡ ರೆಸ್ಪಾನ್ಸಿಬಿಲಿಟಿ ಇದೆ. ಹಾಗಾಗಿ ಬೆಂಚ್ ಬಾರ್ ಕೋಆರ್ಡಿನೇಷನ್ ಅಲ್ಲಿ ನ್ಯಾಯ ವಿತರಣೆಯಲ್ಲಿ ಸ್ಪೀಡಿ ಜಸ್ಟಿಸ್, ಸ್ಪೀಡಿ ಟ್ರಯಲ್ ಅನ್ನ ಅತಿ ಹೆಚ್ಚಿನಾಗಿ ಜನಗಳಿಗೆ ನ್ಯಾಯವನ್ನು ಒದಗಿಸುವ ಕೆಲಸದಲ್ಲಿ ತಾವೆಲ್ಲ ಸಹಕಾರಿಯಾಗಿರ್ತೀರಿ ಅಂತ ಹೇಳ್ತಾ, ಈ ಒಂದು ದಿನಾಚರಣೆಯಲ್ಲಿ ನನ್ನನ್ನು ಉದ್ಘಾಟಕರನ್ನಾಗಿ ಆಹ್ವಾನಿಸಿ ಅವಕಾಶ ಮಾಡಿಕೊಟ್ಟಂತ ನಮ್ಮ ಹಿರೇಕೆರೂರು ವಕೀಲರ ಸಂಘದ ಪದಾಧಿಕಾರಿಗಳಿಗೆ ಧನ್ಯವಾದಗಳು ತಿಳಿಸ್ತೇನೆ. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ಜನ್ಮ ದಿನಾಚರಣೆಯನ್ನು ವಕೀಲರ ದಿನಾಚರಣೆಯಾಗಿ ಆಚರಣೆ ಮಾಡುತ್ತಾ ಬಂದಿದ್ದೇವೆ. ಈ ದಿವಸ ವಕೀಲರ ಸಂಘದಲ್ಲಿ ಹಿರೇಕೆರೂರು ಮತ್ತು ರಟ್ಟಳ್ಳಿಯ ಬಾರ್ ಸದಸ್ಯರು ಈ ಒಂದು ವಕೀಲರ ದಿನಾಚರಣೆಯನ್ನು ಆಚರಣೆ ಮಾಡುವುದರ ಮೂಲಕ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ಸೇವೆ ಮತ್ತು ಭಾರತದ ಸ್ವಾತಂತ್ರ್ಯದಲ್ಲಿ ಮತ್ತು ಸ್ವಾತಂತ್ರ್ಯ ನಂತರ ವಕೀಲರುಗಳು ಸಲ್ಲಿಸಿದ ಸೇವೆಯನ್ನು ನೆನೆಸುವಂಥ ಒಂದು ಕಾರ್ಯಕ್ರಮವನ್ನಾಗಿ ಮಾಡಿ, ವಕೀಲ ವೃತ್ತಿ ಅತ್ಯಂತ ಗೌರವಯುತವಾದ ವೃತ್ತಿಯಿದ್ದು ಜನಸಾಮಾನ್ಯರಿಗೆ ಅತ್ಯಂತ ಅನುಕೂಲವಾಗಿರುವಂಥ ವೃತ್ತಿಯಾಗಿರುವುದರಿಂದ ಜನಸಾಮಾನ್ಯರಿಗೆ ನ್ಯಾಯ ಒದಗಿಸುವ ಕೆಲಸವನ್ನು ನಮ್ಮೆಲ್ಲ ವಕೀಲರು ಈ ಒಂದು ದಿನಾಚರಣೆ ಮಾಡುವಂಥ ಒಂದು ಕಾರ್ಯ ಮಾಡೋಣ ಅಂಥೇಳಿ ಈ ದಿನಾಚರಣೆಯನ್ನು ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡಿದ್ದು. ಸ್ವಾತಂತ್ರ್ಯದ ಪೂರ್ವದಲ್ಲಿ ಮಹಾತ್ಮ ಗಾಂಧೀಜಿಯವರು, ಸ್ವಾತಂತ್ರ್ಯದ ನಂತರ ಸಂವಿಧಾನವನ್ನು ಬರೆದಂಥ ಅಂಬೇಡ್ಕರ್ ಅವರು ಮತ್ತು ಈಗ ವಕೀಲರು ಸ್ವಾತಂತ್ರ್ಯ ಹೋರಾಟ, ಸ್ವಾತಂತ್ರ್ಯ ನಂತರ ಎಂದು ಸಹಿತ ಸ್ವಾತಂತ್ರ್ಯಕ್ಕಾಗಿ, ಸ್ವಾತಂತ್ರ್ಯದ ಮುಂದಿನ ಘನತೆ ಗೌರವಕ್ಕಾಗಿ ಮಾಡ್ತಕ್ಕಂಥ ಹೋರಾಟದ ಬಗ್ಗೆ ಇವತ್ತು ಸ್ಮರಿಸ್ತಕ್ಕಂಥ ಒಂದು ಕಾರ್ಯಕ್ರಮ ವಕೀಲರ ದಿನಾಚರಣೆ. ಹಿರಿಯರನ್ನು ಸ್ಮರಿಸಿ ನಾವು ಮುಂದೆ ಅವರು ಹಾಕಿಕೊಟ್ಟಂಥ ದಾರಿಯಲ್ಲಿ ನಡಿಬೇಕು ಅಂಥೇಳಿ ವಕೀಲರ ಸಂಘ ಇವತ್ತು ಅವರನ್ನು ನೆನೆಸಿಕೊಂಡು ನಾವೆಲ್ಲ ಆದರ್ಶ ಇವತ್ತು ವಕೀಲರಾಗಬೇಕು ಅನ್ನೋದನ್ನು ಸ್ಮರಿಸಿದ್ದೇವೆ. ವಕೀಲರ ಸಂಘ ಹಿರೇಕೆರೂರು ರಟ್ಟಳ್ಳಿ
ಇವರ ಸಂಯುಕ್ತ ಆಶ್ರಯದಲ್ಲಿ ಇವತ್ತಿನ ದಿವಸ ವಕೀಲರ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೀವಿ. ಈ ಒಂದು ಸಮಾರಂಭದಲ್ಲಿ ನಮ್ಮ ಹಿರಿಯ ದಿವಾಣಿ ನ್ಯಾಯಾಧೀಶರಾದ ಅನಿತಾ ಓಯೆ ಅವರು ಹಾಗೂ ನಮ್ಮ ತಾಲೂಕಿನ ಶಾಸಕರಾದ ಯು ಬಿ ಬಣಕಾರ್ ಅವರು ಹಾಗೂ ಮಾಜಿ ಶಾಸಕರಾದ ಬನ್ನಿಕೋಡ್ರವರು, ಹಿರಿಯ ವಕೀಲರು, ಎಲ್ಲ ವಕೀಲರು ಹಾಗೂ ಮಹಿಳಾ ವಕೀಲರು ಸೇರಿಕೊಂಡು ಇವತ್ತಿನ ದಿವಸ ಅತ್ಯಂತ ಸಂತೋಷದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇದರ ನಿಮಿತ್ತವಾಗಿ ನಾವು ಮಹಿಳಾ ವಕೀಲರಿಗೆ ಹಾಗೂ ಯುವ ವಕೀಲರಿಗೆ ವಿವಿಧ ಆಟಗಳನ್ನು ಏರ್ಪಡಿಸಿ ಅದರಲ್ಲಿ ಪ್ರಥಮ ಬಹುಮಾನ ಹಾಗೂ ದ್ವಿತೀಯ ಬಹುಮಾನವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀವಿ. ನಂತರ ಹಾಡಿನ ಸ್ಪರ್ಧೆಯನ್ನು ಇಟ್ಟಿದ್ವಿ, ಚೆಸ್ ಸ್ಪರ್ಧೆಯನ್ನು ಇಟ್ಟಿದ್ವಿ. ಎಲ್ಲ ಅವರವರ ಇಷ್ಟೆಯಂತೆ ನಾವು ಆಟ ಆಡಿಸಿ ಇವತ್ತಿನ ದಿವಸ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇವತ್ತಿನ ದಿವಸ ಎರಡೂ ತಾಲೂಕಿನ ಎಲ್ಲ ವಕೀಲ ಬಾಂಧವರು ಕೂಡ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ಮಾಡ್ತಾ ನಾವು ನಮ್ಮ ಒಂದು ಸಂಕಲ್ಪವನ್ನು ಈ ಮೂಲಕ ನಾವು ಹೇಳೋದು ಇಚ್ಛೆ ಪಡೋದೇನೆಂದರೆ, ತಾಲೂಕಿನಾದ್ಯಂತ ಬರುವಂಥ ಎಲ್ಲ ಕಕ್ಷಿದಾರರಿಗೆ ನಮ್ಮ ಕೈಲಾದಷ್ಟು ನ್ಯಾಯಯುತವಾದ ನಿಷ್ಪಕ್ಷಪಾತವಾದ ನ್ಯಾಯದಾನವನ್ನು ಮಾಡಬೇಕು ಮತ್ತು ಬಡವರಿಗೆ ಅತ್ಯಂತ ಸರಿಯಾದ ಸಮಯಕ್ಕೆ ನಾವು ನ್ಯಾಯದಾನ ಒದಗಿಸ್ಬೇಕು ಅಂತ ಹೇಳಿ ಈ ಮೂಲಕ ನಾವು ಸಂಕಲ್ಪ ಮಾಡಿದ್ದೀವಿ. ಇವತ್ತಿನ ದಿವಸ ಈ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ವಕೀಲ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಬಂದಂಥ ಕಕ್ಷಿದಾರರಿಗೂ ಕೂಡ ನಾವು ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಂಘದ ಸದಸ್ಯರೆಲ್ಲರಿಗೂ ಕೂಡ ಹಾಗೂ ನಮ್ಮ ವಕೀಲ ಬಾಂಧವರಿಗೆಲ್ಲರಿಗೂ ಕೂಡ ಹಾಗೂ ನಮ್ಮ ಸಿಬ್ಬಂದಿಯವರಿಗೂ ಕೂಡ ಒಂದು ಊಟದ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೀವಿ.